5 kg ಮೋದಿಯವರು ಕೊಡ್ತಾರೆ, ಬಟ್ ಕಾಂಗ್ರೆಸ್ ಅವರು ನಾವೇ ಅದನ್ನು 10 ಕೋಟಿ ಕೊಡ್ತೀನಿ, 10 kg ಕೊಡ್ತೀವಿ ಅಂತ ಕ್ಲೈಮ್ ಮಾಡ್ತಾರೆ ಅಂತ. ಗೌರ್ಮೆಂಟ್ ಇರ್ಬೋದು. ಈಗ 5,495 ಕೋಟಿ ಪರಿಹಾರ ನಾವು ಕೊಟ್ಟುಬಿಟ್ರೆ ನಾಳೆ ಸಿದ್ದರಾಮಯ್ಯ ಅವರು ಇದನ್ನು ನಾವೇ ಕೊಟ್ಟಿದ್ದಂತ ಹೇಳ್ಬಿಟ್ಟು ಮತವಾಗಿ ಕನ್ವರ್ಟ್ ಮಾಡ್ತಾರೆ ಈಗ ಅಂತ ಒಂದು ಕ್ಯಾಲ್ಕುಲೇಷನ್ ಇರ್ಬೋದಾ? ನೀವು ಹೇಳಿ. ಎಂಪಿಗಳಿದಿರಲ್ಲ 20 ಜನ ಎಂಪಿಗಳು, 28 ಜನ ಎಂಪಿಗಳು ನೀವು ಇದಿರಲ್ಲ, ಕ್ಯಾಂಪೇನ್ ಲಾಂಚ್ ಮಾಡಿ. ಇವ್ರು ರಾಮನ ಅಲೆ ಇರ್ಬೋದು, ಯಾವ ಅಲೆನೇ ಇರ್ಬೋದು, ಕರ್ನಾಟಕಕ್ಕೆ ಪ್ರಚಾರಕ್ಕೆ ಹೆಜ್ಜೆ ಇಡಬೇಕಾದ್ರೆ ಇವರು ಬರ ಆಗ್ಲಿ ಮತ್ತೊಂದಾಗ್ಲಿ ಒಂದು ಪ್ಯಾಕೇಜ್ ಅನೌನ್ಸ್ ಮಾಡಿ ಹೆಜ್ಜೆ ಇಡಬೇಕು. ಸುಧೀಂದ್ರ ಅವರಿಗೆ ಬರ್ತೀನಿ, ನಿಮ್ಮ ಫಸ್ಟ್ ಕಮೆಂಟ್ ನೋಡಿ. ಮೊದಲನೇದಾಗಿ ನೀವು ಒಂದು 2-3 ಸಲ ಉಲ್ಲೇಖ ಮಾಡಿದ್ರೆ, ಅವರು ಉಲ್ಲೇಖ ಮಾಡಿದ್ರು, ಇದು ಒಂದು ರಾಜಕೀಯ ಬತ್ತಳಿಕೆ, ಕಾಂಗ್ರೆಸ್ನ ಅಸ್ತ್ರ, ಚುನಾವಣೆ ಮುಂಚೆ ಕಾಂಗ್ರೆಸ್ನ ಒಂದು ನೆರೇಟಿವ್ ಅಂತಕ್ಕಂಥ ವಿಷಯ ಮಾಡಿದ್ರಿ. ಅದಕ್ಕೆ ಬಹುಶಃ ಸಮೀವುಲ್ಲಾ ಸಾಹೇಬರು ಆಲ್ಮೋಸ್ಟ್ ಉತ್ತರವನ್ನು ಕೊಟ್ಟಿದ್ದಾರೆ. ಆದರೂ ನಾನು ವೆರಿ ಪೊಲಿಟಿಕಲಿ ಮಾತಾಡೋದಾದ್ರೆ, ಅವರು ಚಿಂತಕರಾಗಿ ಮಾತಾಡಿದರೆ, ಪೊಲಿಟಿಕಲಿ ಮಾತಾಡೋದಾದರೆ 3,000 ಇವರೇನು ಇಟ್ಕೊಂಡು ಹೋಗ್ತಾ ಇದ್ದಾರೆ, ಇವರು ಈ ಚುನಾವಣೆಗೆ ಏನು ಇಟ್ಕೊಂಡು ಹೋಗ್ತಾ ಇದ್ದಾರೆ, ರಾಮ ಮಂದಿರದ ಒಂದು ಇದನ್ನು ಇಟ್ಕೊಂಡು ಅಜೆಂಡಾನ ಇಟ್ಕೊಂಡು ಹೋಗ್ತಾ ಇದ್ದಾರೆ. ರಾಮ ಮಂದಿರಕ್ಕೆ ಸರ್ಕಾರದ ಅನುದಾನ ಎಷ್ಟು? 3,000 ಕೋಟಿ ರೂಪಾಯಿ. ಅದು ಇಡೀ ದೇಶದ ಒಂದು ನೆರೇಟಿವ್ ಮಾಡಿರೋದಕ್ಕೆ ನಾವು ಬರೀ ನಮ್ಮ ಯೋಜನೆಗಳಿಗೆ ನಾವು ಖರ್ಚು ಮಾಡಿರ್ತಕ್ಕಂಥದ್ದು 60,000 ಕೋಟಿ ರೂಪಾಯಿ ಆಯಿತಾ. ಹಾಗಾಗಿ ನೀವು ಬರೀ ಫಂಡಿಂಗ್ ಲೆಕ್ಕದಲ್ಲಿ ನೋಡೋಕ್ಕೆ ಹೋದರೆ ಆ ನೆರೇಟಿವ್ ನಮ್ಗೆ ಈ ನೆರೇಟಿವ್ ಇಟ್ಕೊಂಡು ಹೋಗ್ತಕ್ಕಂಥ ದುರ್ಭಾಗ್ಯ ಇನ್ನೂ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿಲ್ಲ. ಒಂದು. ಎರಡನೇದು, ಈ 15th ಫೈನಾನ್ಸ್ ಕಮಿಷನ್ನು ಇದು ಎಲ್ಲ ಮಾತಾಡಿದ್ರಿ. ಒಂದು ಮಾತು ಅವ್ರು ಹೇಳಿದ್ರು, ಸ್ಪೆಷಲ್ ಗ್ರ್ಯಾಂಟ್ ಅಂತ. ಸ್ಪೆಷಲ್ ಗ್ರ್ಯಾಂಟ್ ಅಲ್ಲದೆ ಕೇಂದ್ರದ ಯೋಜನೆಗಳಿಗೆ ಗ್ರ್ಯಾಂಟ್ ಇದೆ, ಅದು ಕೇಂದ್ರದಿಂದ ಡೈರೆಕ್ಟ್ ಫಂಡ್ ಆಗುತ್ತೆ. ನಾನು ನಿಮಗೊಂದು, ಇದು ಅಂಕಿಅಂಶಗಳು, ಇದು ನಾನು ಹೇಳ್ತಾ ಇರೋದಲ್ಲ, ಕಾಂಗ್ರೆಸ್ ಅವರು ಹೇಳ್ತಾ ಇರೋದಲ್ಲ. ದಯವಿಟ್ಟು ಇದನ್ನು ರಾಜ್ಯಸಭೆಯಲ್ಲಿ ಉತ್ತರವಾಗಿ ಕೊಟ್ಟಿರ್ತಕ್ಕಂಥದ್ದು ಜೂನಿಯರ್ ಇದು ಮಿನಿಸ್ಟರ್ ಆಫ್ ಸ್ಟೇಟ್ ವಿತ್ತ ಮಂತ್ರಿಗಳು ಫೈನಾನ್ಸ್ ಕೊಟ್ಟಿರೋದು ಆಯಿತಾ. 2022-23ರಲ್ಲಿ ನಮ್ಮ ಇದರಲ್ಲಿ ಮನ್ರೇಗಾಗೆ 2,595 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ ಕೇಂದ್ರದವರು. ಕರ್ನಾಟಕ ರಾಜ್ಯಕ್ಕೆ ಮಾತ್ರ ನಾನು ಮಾತಾಡ್ತಾ ಇರೋದ್ರೆ, ಹಿಂದಿನ ವರ್ಷದಲ್ಲಿ BJP ಇದ್ದಿದ್ದಾಗ. ಈ ಕರೆಂಟ್ ಇಯರು 0. ಇದೇ ರೀತಿ ಗ್ರಾಮ್ ಸಡಕ್ ಯೋಜನೆ 720 ಕೋಟಿ, ಈಗ 0. PM ಆವಾಸ್ ಯೋಜನೆ 863.64 ಕೋಟಿ, ಈ ವರ್ಷ 0. ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮ 8 ನ್ಯಾಷನಲ್ ಹೆಲ್ತ್ ಮಿಷನ್ನು, ಇಡೀ PHC ಮತ್ತು UHC ಅಂದರೆ ಇದರ ಅರ್ಬನ್ ಸೆಂಟರ್ ಪ್ರೈಮರಿ ಹೆಲ್ತ್ ಸೆಂಟರ್ಸು ಅರ್ಬನ್ ಹೆಲ್ತ್ ಸೆಂಟರ್ಸ್ಗೆ ಹೋಗ್ತಕ್ಕಂಥ ದುಡ್ಡು ಹೋದ್ಸಲಿ 881 crores, ಈ ಸಲ 0. ಆಮೇಲೆ ಸ್ಮಾರ್ಟ್ ಸಿಟಿ ಇವರು ಪೆಟ್ಟು ಪ್ರಾಜೆಕ್ಟ್ 100 ಮಾಡಿಟ್ಬಿಟ್ಟಿದಾರಲ್ಲ 2020 ಒಳಗಡೆ, ಅದಕ್ಕೆ 604 crores ಲಾಸ್ಟ್ ಇಯರ್, ಈ ವರ್ಷ 0. ಯಾವುದು ತಗೊಳ್ಳಿ, ಇಂದಿರಾ ಗಾಂಧಿ ಓಲ್ಡ್ ಪೆನ್ಷನ್ ಸ್ಕೀಮ್ 243 crores, ಈ ವರ್ಷ 0. ವಿಡೋ ಪೆನ್ಷನ್ 159.46 crores, ಈ ವರ್ಷ 0. ಸ್ವಚ್ಛ ಭಾರತ ಇವರು BJP ಸರ್ಕಾರ ಇದ್ದಾಗ 155.84 ಕೋಟಿ, ಈ ವರ್ಷ 0. ಗ್ರಾಮೀಣ ಇದು ಜೀವನೋಪಾಯ ಅಭಿಯಾನ, ಅದಕ್ಕೆ 884 ಕೋಟಿ, ಈ ವರ್ಷ 0. ಇದಕ್ಕೇನು ಹೇಳ್ತೀರಿ? ಇದು ತಾರತಮ್ಯ ಅಲ್ವಾ? ಗ್ರ್ಯಾಂಟ್ ಬಿಟ್ಬಿಡಿ ನೀವು. ಫೈನಾನ್ಸ್ ಕಮಿಷನ್ನು ನಮ್ಗೆ ಹಂಗೆ ಅವ್ರು ಡೈರೆಕ್ಟಾಗಿ ಹೋಗ್ಬಿಡತ್ತೆ, ಅವೆಲ್ಲ ಪಾಪ ಜನರಿಗೆ ಅರ್ಥ ಆಗಲ್ಲ. ಇದು ಸ್ವಾಮಿ ಡೈರೆಕ್ಟ್ ಗ್ರ್ಯಾಂಟ್ ನೀವು ಕೊಡ್ತಕ್ಕಂಥದ್ದು, ಯೋಜನೆ ನಿಮ್ಮದು ಕೊಡಬೇಕು, ನಿಮ್ಮ ದಟ್ ಈಸ್ ಯುವರ್ ರೈಟ್, ದಟ್ ಈಸ್ ದ ಪೀಪಲ್ಸ್ ರೈಟ್ ಟು ಗೆಟ್. ಕ್ವಶನ್ ಕೇಳಿದೆ.